ನಗರದಲ್ಲಿ 17 ವರ್ಷದ ಅಪ್ರಾಪ್ತ ಬಾಲಕಿಯೊಬ್ಬಳನ್ನ ಯುವಕನೊಬ್ಬ ಅಪಹರಿಸಿಕೊಂಡು ಹೋಗಿದ್ದಾನೆಂದು ಆಕೆ ತಾಯಿ ಗಂಭೀರವಾಗಿ ಆರೋಪಿಸಿದ್ದಾರೆ. ಘಟನೆ ನಡೆದು ದಿನಗಳು ಕಳೆದರೂ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬುದು ಕುಟುಂಬದ ಪ್ರಮುಖ ದೂರವಾಗಿದೆ. ಇನ್ನು ಘಟನೆಯ ವಿವರ: ನೊಂದ ತಾಯಿ ಶಿವಲೀಲಾ ಹಿರೇಮಠ್ ಅವರ ಆರೋಪದಂತೆ ಅವರ 17 ವರ್ಷದ ಪುತ್ರಿಯನ್ನ ರಿಯಾಜ್ ನದಾಫ್ ಎಂಬ ಯುವಕ ಅಪಹರಿಸಿದ್ದಾನೆ. ಆತ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದ್ದು, ಬಾಲಕಿಯನ್ನ ಪುಸಲಾಯಿಸಿ ಕರೆದೊಯ್ದಿದ್ದಾನೆಂದು ತಾಯಿ ದೂರಿದ್ದಾರೆ. ಇನ್ನು ಕಳೆದ ಅನೇಕ ದಿನಗಳಿಂದ ಬಾಲಕಿ ನಾಪತ್ತೆಯಾಗಿದ್ದು, ಕುಟುಂಬಸ್ಥರು ತೀವ್ರ ಆತಂಕದಲ್ಲಿದ್ದಾರೆ. ತಾಯಿಯ ಆರೋಪಗಳು ಈ ರೀತಿಯಾಗಿದ್ದು, ಮಗಳು ನಾಪತ್ತೆಯಾದ ತಕ್ಷಣ ಧಾರವಾಡ ಉಪನಗರ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ಪೊಲೀಸರು ಕೂಡಲೇ ಎಫ್ಐಆರ್ ದಾಖಲಿಸಿಕೊಳ್ಳುವ ಬದಲು ನಿರ್ಲಕ್ಷ್ಯ ತೋರಿದ್ದಾರೆ. ಪ್ರಕರಣದ ದಿಕ್ಕು ಬದಲಾವಣೆ: ನಾನು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ, ಹುಡುಕಿ ಕೊಡಿ ಎಂದು ಕೇಳುತ್ತಿದ್ದರೆ ಪೊಲೀಸರು ಇದನ್ನ ಕೇವಲ ಮಿಸ್ಸಿಂಗ್ ಕೇಸ್ ಎಂದು ದಾಖಲಿಸಿಕೊಂಡಿದ್ದಾರೆ ಎಂದು ಶಿವಲೀಲಾ ಹಿರೇಮಠ್ ಅವರು ಅಳಲು ತೋಡಿಕೊಂಡಿದ್ದಾರೆ. ಹುಡುಗಿಯನ್ನೇ ನಾವೇ ಹುಡುಕಿ ಕೊಡುತ್ತೇವೆ, ನೀವು ಮನೆಗೆ ಹೋಗಿ ಎಂದು ಹೇಳಿ ಪೊಲೀಸರು ವಾಪಸ್ ಕಳಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಪ್ರಾಪ್ತ ಬಾಲಕಿಯರ ನಾಪತ್ತೆ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳ ಪ್ರಕಾರ ತಕ್ಷಣವೇ ಅಪಹರಣ ಪ್ರಕರಣ ದಾಖಲಿಸಿ ತನಿಖೆ ನಡೆಸುವಂತೆ ನಿಯಮವಿದೆ. ಆದರೆ ಉಪನಗರ ಪೊಲೀಸರು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ತಕ್ಷಣ ಈ ಪ್ರಕರಣದಲ್ಲಿ ಮಧ್ಯ ಪ್ರವೇಶಿಸಬೇಕು. ಆರೋಪಿ ರಿಯಾಜ್ ನದಾಫ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಪ್ರಾಪ್ತ ಬಾಲಕಿಯನ್ನ ಶೀಘ್ರವಾಗಿ ಪತ್ತೆ ಹಚ್ಚಿ ಪೋಷಕರಿಗೆ ಒಪ್ಪಿಸಬೇಕು. ರಕ್ಷಣೆ ನೀಡಬೇಕಾದಂತ ಕಾನೂನು ಪಾಲಕರು ವಿಳಂಬ ಮಾಡುತ್ತಿರುವುದು ನೊಂದ ಕುಟುಂಬದ ಆತಂಕವನ್ನ ಇಮ್ಮಡಿಗೊಳಿಸಿದೆ. ಈ ಪ್ರಕರಣವು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ನ್ಯಾಯಕ್ಕಾಗಿ ಒತ್ತಾಯ ಕೇಳಿಬರುತ್ತಿದೆ. ನಮಸ್ತೆ, ನಾನು ಶಿವಲೀಲಾ ಹಿರೇಮಠ ಅಂತ ಹೇಳಿ. ನನಗೆ ಒಬ್ಬಕ್ಕೆ ಮಗಳಿದ್ದಾಳ, 17 ವರ್ಷದ ಆಕಿ ಮೀಶೋದಲ್ಲಿ ಆರ್ಡರ್ ಮಾಡ್ತಿದ್ಲ. ಮೀಶೋ ಹುಡುಗ ರಿಯಾಜ್ ನದಾಫ್ ಅಂತ ಹೇಳಿ ಅವನು ಮೀಶೋ ಆರ್ಡರ್ ಕೊಡಕ್ಕೆ ಬಂದಾಗ ನನ್ನ ಮಗಳಿಗೆ ಇಲ್ರಿ OTP ಬೇಕು, ನಿಮ್ಮ ಫೋನ್ ನಂಬರ್ ಹೇಳ್ರಿ ಅಂತಂದ. ಈಕಿ ಫೋನ್ ನಂಬರ್ ಕೊಟ್ಟಾಳ. OTP ತೊಗೊಂಡಾದ್ಮೇಲೆ ಸುಮ್ಮನೆ ಇರೋದು ಬಿಟ್ಟು ಒಂದೆರಡು ದಿನ ಆದಮೇಲೆ ಮೆಸೇಜ್ ಮಾಡ್ಕೊಂತಾನೆ ಅದನ್ನಕೀಗೆ ಮೆಸೇಜ್ ಮಾಡ್ಕೊಂಡು ಪರಿಚಯ ಮಾಡ್ಕೊಂಡಾದ್ಮ್ಯಾಗ ಹಂಗೆ ಪರಿಚಯ ಒಂದು ತಿಂಗಳಾಗೈತದ. ತಿಂಗಳಾದ್ಮೇಲೆ ನಮ್ಗೆ ಗೊತ್ತಾದ್ಮ್ಯಾಗ ನಾನು ಅವಂಗೆ ಫೋನ್ ಮಾಡಿ ಕರೆಸಿ, ಹಿಂಗ್ಯಾಕೆ ಮಾಡ್ತೀಪ, ನೀನು ಮಾಡಕ್ಕೆ ಹೋಗ್ಬೇಡ, ನನ್ನ ಮಗಳು 17 ವರ್ಷದಾಗಿದ್ದಾಳ, ಆಕಿ ಮೆಸೇಜ್ ಮಾಡೋದಾಗ್ಲಿ ವಿಡಿಯೋ ಕಾಲ್ ಮಾಡೋದಾಗ್ಲಿ ಮಾತಾಡೋದಾಗ್ಲಿ ಮಾಡಕ್ಕೆ ಹೋಗ್ಬೇಡ ಅಂತ ವಾರ್ನ್ ಮಾಡಿದ್ರು ಅವ್ನು ಕೇಳಿಲ್ಲ. ಸುಮ್ಮನೆ ಇದ್ದಂಗೆ ಮಾಡಿ ಮತ್ತು 15 ಮಾಡಾಕತ್ತ ಕೊಡ್ದು 1 ತಿಂಗಳು ಹೋಗಿತ್ತು, 2 ತಿಂಗಳು ಹೋಯ್ತು. 2 ತಿಂಗಳು ಹೋದ್ಮ್ಯಾಗ ಅವ್ನು ಮತ್ತು ಕರೆದು ಬುದ್ಧಿ ಹೇಳಿದ್ರು. ಅದು 3 ತಿಂಗಳು ಹೋಯ್ತು. 3 ತಿಂಗಳು ಬುದ್ಧಿ ಹೇಳಿದ್ರು, ಕೇಳಿಲ್ಲ. ಧಾರವಾಡ ಟೌನ್ ಪೊಲೀಸ್ ಸ್ಟೇಷನ್ದಾಗ ನಾನು ಕರೆಸಿ ಅವಂಗ ಸರ್ ಏನಾರು ಹೇಳ್ರಿ, ಅವಂಗ ಬುದ್ಧಿ ಅದ ಹೇಳ್ರಿ, ಇಲ್ದ್ರ ಏನ್ ಮಾಡ್ತೀರಿ ನೋಡ್ರಿ, ಹಿಂಗ್ ಮಾಡಾಕಂದ್ರ ಅವ್ನ ಹುಡುಗಿ ಸಣ್ಣದೈತೆ ಅಂತಂದಾಗ ಅವ್ರ ಜನ ಎಲ್ಲ ಬಂದು ಅವ್ನ ಬುದ್ಧಿವಾದ ಹೇಳಿ, ಇಲ್ಲಿ ತಗೋರಿ ಇನ್ನೇಮ್ ಹಂಗ್ ಮಾಡಂಗಿಲ್ಲ ಅವ ಅಂತಂದು ಕರ್ಕೊಂಡು ಹೋದ್ರುನು ಮತ್ತು ಅವ ಅದನ್ನ ಮಾಡಾಕತ್ತ ಕೂಡ ನಾವೇನ್ ಮಾಡಿದ್ವಿ, ನಮ್ಮ ಹುಡುಗಿದ ಸಿಮ್ ಬೇರೆ ಮಾಡಿ 1-8 ದಿನ ಬಿಟ್ಟಾದ್ಮ್ಯಾಗ ಮತ್ತೆ ಆಕಿಗೆ ಬೇರೆ ಸಿಮ್ ಹಾಕೊಟ್ಟಿವಿ. ಆ ಸಿಮ್ನು ಅವ್ಗೆ ಹೆಂಗ್ ಗೊತ್ತಾಗೈತೋ ಗೊತ್ತಿಲ್ಲ, ಅದು ನಂಬರ್ ತಗೊಂಡು ಮತ್ತು ಅದನ್ನ ಮಾಡಾಕತ್ತ ಕೂಡದ ನಾ ಏನ್ ಮಾಡಿದೆ, ಹಿಂಗ್ ಮಾಡಿದ್ರೆ ಸರಿ ಅನ್ಸಂಗಿಲ್ಲಪ್ಪ ಅಂತಂದು ನಾನು ಒದರಾಡಿ ಅವನ ಜೊತೆ ಜಗಳ ಮಾಡಿದೆ. ಆಯ್ತು, ಎಲ್ಲ ಆಯ್ತು. ಹೋದ್ ತಿಂಗಳದಾಗ 13 ತಾರೀಕಿಗೆ ನನ್ನ ಮಗಳು ಮಾರ್ಕೆಟ್ ಹೋಗ್ತೇನೆ ಅಂತಂದು ಹೋಗ್ಯಾಳ. ಏನ್ ತಗೊಂಡಿಲ್ಲ ಆಕಿ ಕೈಯಾಗ, ಆಧಾರ್ ಕಾರ್ಡ್ ಒಂದೇ ಐತಿ. ಆಧಾರ್ ಕಾರ್ಡ್ ಹಿಡ್ಕೊಂಡು ಮಾರ್ಕೆಟ್ಗೆ ಹೋಗ್ಯಾಳ. ಅಲ್ಲಿಂದ ಅವನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಾನ. ಆಕಿನೇನ್ ಜೀವಂತ ಇಟ್ಟಾನಂತೂ ಗೊತ್ತಿಲ್ಲ, ಆಕಿನ ಏನ್ ಮಾಡ್ಯಾನಂತೂ ಗೊತ್ತಿಲ್ಲ. ಅವಂದು ಫೋನ್ ಸ್ವಿಚ್ ಆಫ್ ಐತಿ, ಅವಂದು ಫೋನ್ ಹತ್ತತಿಲ್ಲ, ಅವು ಎಲ್ಲ ಅಂತೂ ಗೊತ್ತಿಲ್ಲ. ಆಕಿನ ಎಲ್ಲಿ ಇಟ್ಟಾನಂತೂ ಗೊತ್ತಿಲ್ಲ, ಆಕಿ ಜೀವಂತದ ಅಂತೂ ಗೊತ್ತಿಲ್ಲ, ಸತ್ತಾಳ ಅಂತನೂ ಗೊತ್ತಿಲ್ಲ. ನಂಗೆ ಇರೋದ ಒಂದ ಮಗಳ. ನಾನು ಆಮೇಲೆ ಸಬರ್ಬನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೇನಿ. ಅವ್ರು ಹುಡುಕಿ ಕೊಡ್ತೇವ ಅಂತಾರ. DC ಹೋಗಿನೂ ಒಂದು ಕಂಪ್ಲೇಂಟ್ ಲೆಟರ್ ಕೊಟ್ಟೇನಿ. ಇದು ಕಮಿಷನರ್ ಆಫೀಸ್ಗೂ ಹೋಗಿನಿ. ಅವ್ರು ಕಮಿಷನರ್ ಆಫೀಸರ್ ಅವರು ಅದ್ರ ಮೇಲೆ ಬರ್ಕೊಟ್ರ, ಇಲ್ಲ ನೀವು ಸಬರ್ಬನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ಅಂತೇಳಿ. ಸಬರ್ಬನ್ ಪೊಲೀಸ್ ಸ್ಟೇಷನ್ ಹುಡುಕಿ ಕೊಡ್ತೇನೆ ಅನ್ನತ್ತಾರ. ಇಲ್ಲಿವರೆಗೂ ಹುಡುಕಿ ಕೊಟ್ಟಿಲ್ಲ. ಇವತ್ತಿಗೆ 5 ತಾರೀಕಿಗೆ 5/5/26 ಅಂತಂದ್ರೆ 25 ದಿನ ಆಗಕ್ ಬಂತು. ನನ್ನ ಮಗಳು ಹೋಗಿ ಅವ್ ಸಬರ್ಬನ್ ಪೊಲೀಸ್ ಸ್ಟೇಷನ್ದವ್ರು ಹುಡುಕಿ ಕೊಡ್ತೀವಿ ಅಂತಾರ. ಇನ್ನೂ ಏನು ಹುಡುಕಿ ಕೊಡ್ತಿಲ್ಲ. ನಾ ಎಲ್ಲ ಕಡೆ ಓಡಾಡಿದ್ದೀನಿ, ಎಲ್ಲೂ ಏನೂ ರೆಸ್ಪಾನ್ಸ್ ಬರ್ತಾ ಇಲ್ಲ. ನಾ ಸಿಂಗಲ್ ಪೇರೆಂಟ್ಸ್ ಇದ್ದೀನಿ, ನನಗೆ ಯಾರು ಇಲ್ಲ. ನನ್ನ ಮಗಳು ಬಿಟ್ರೆ ನನಗೆ ಯಾರು ಇಲ್ಲ. ನನ್ನ ಮಗಳನ್ನ ಬಿಟ್ಟು ಇರಾಕ ಆಗತ್ತಿಲ್ಲ. ಆಕೆ ಎಲ್ಲಿ ಜೀವಂತದ ಅಂತೂ ಗೊತ್ತಿಲ್ಲ, ಸತ್ತಾಳ ಅಂತನೂ ಗೊತ್ತಿಲ್ಲ. ಅವ್ರು ಸಬರ್ಬನ್ ಪೊಲೀಸ್ ಸ್ಟೇಷನ್ದಾಗ ಡೈಲಿ ಬೆಳಗ್ಗೆ ಸಾಯಂಕಾಲ ಅಡ್ಡಾಡಕತ್ತೀನಿ. ಅವ್ರು ಹುಡುಕಿ ಕೊಡ್ತೇನವ ಅನ್ನಕ ತರಕಾರಿ ಏನು ಮಾಡ್ತಾ ಇಲ್ಲ. ಅವ್ರ
ನಾನು ಎಲ್ಲ ಮೀಡಿಯಾದವ್ರಿಗೆ ನಾ ಕಳ್ಕಳಿಯಾಗಿ ಕೇಳ್ಕೊತೇನಿ, ಎಲ್ಲ ಯೂಟ್ಯೂಬರ್ ಕೇಳ್ಕೊತೀನಿ, ಎಲ್ಲ ಇನ್ಸ್ಟಾಗ್ರಾಮ್ದವ್ರು ಕೇಳ್ಕೊತೀನಿ. ನನ್ನ ವಿಡಿಯೋ ನೀವೆಲ್ಲ ಗ್ರೂಪ್ಗೆ ಹಾಕ್ರಿ, ಎಲ್ಲ ಯೂಟ್ಯೂಬ್ಗೆ ಹಾಕ್ರಿ, ಮೀಡಿಯಾದವ್ರಿಗೆ ನನಗೆ ಸಹಾಯ ಮಾಡ್ರಿ. ನನ್ನ ಮಗಳು ಎಲ್ಲದಾಳ ಗೊತ್ತಿಲ್ಲ, ಆಕಿ ಸತ್ತಾಳ ಅಂತೂ ಗೊತ್ತಿಲ್ಲ, ಬದುಕಿದಾಳ ಅಂತೂ ಗೊತ್ತಿಲ್ಲ, ಅವನು ಎಲ್ಲಿ ಹೋಗಿದಾನ, ಆಕಿನ ತಗೊಂಡು ಏನ್ ಮಾಡ್ಯಾನಂತೂ ಗೊತ್ತಿಲ್ಲ. ನನ್ನ ಮಗಳನ್ನ ಹುಡುಕಿ ಕೊಡ್ಬೇಕಾಗಿ ನಾನು ಕೈ ಮುಗಿದು ಎಲ್ಲರಿಗೂ ಕೇಳ್ಕೊತೇನಿ. ನಾ ಹಿಂಗೆ ನನ್ನ ಮಗಳನ್ನ ಬಿಟ್ರೆ ಇರಾಕ್ ಆಗ್ತಾ ಇಲ್ಲ. ನನ್ನ ಮಗಳು ಇರೋದು ಒಂದು ಮಗಳು ನನಗೆ, ಆಕಿನ ಏನ್ ಮಾಡ್ಯಾನಂತೂ ನನಗೆ ಗೊತ್ತಿಲ್ಲ. ಇಲ್ಲಿವರೆಗೂ ಆಕಿನ ಒಂದು ಫೋನ್ ಬಂದಿಲ್ಲ, ಆಕಿ ಫೋನು ತಗೊಂಡ್ ಹೋಗಿಲ್ಲ, ಮನ್ಯಾಗನ ಫೋನ್ ಐತಿ, ಆಕಿ ಫೋನು ಮಾಡಿಲ್ಲ. ಯಾವ ಪರಿಸ್ಥಿತಿ ಒಳಗಿದ ಅಂತ ನನಗೆ ಗೊತ್ತಿಲ್ಲ. ನಾ ಎಲ್ಲಾ ಕಡೆ ಅಡ್ಯಾಡೇನಿ, ಎಲ್ಲಿಯೂ ಏನು ರೆಸ್ಪಾನ್ಸ್ ಬರ್ತಾ ಇಲ್ಲ. ನಾ ಕೈ ಮುಗಿದು ಯೂಟ್ಯೂಬರು, ಇನ್ಸ್ಟಾಗ್ರಾಮ್ದವ್ರಿಗೆ, ಮೀಡಿಯಾದವ್ರಿಗೆ ಎಲ್ಲ ಕಡೆ ಕೇಳ್ಕೊತೀನಿ. ನನಗೊಂದು ಹೆಲ್ಪ್ ಮಾಡಬೇಕು. ನಾನು ಸಿಂಗಲ್ ಪೇರೆಂಟ್ಸ್ ಇದ್ದೀನಿ, ನನಗೆ ಯಾರೂ ಇಲ್ಲ, ನಾ ಬಡ ಕುಟುಂಬದಾಗಿದ್ದೀನಿ. ನಾ ದುಡ್ಕೊಂಡ್ ತಿನ್ನಾಕಿ, ನಾ ದುಡಿಲಿಲ್ಲ ಅಂದ್ರೆ ನನ್ನ ಮನೆ ನಡೆಯಂಗಿಲ್ಲ. ನನ್ನ ಮಗಳನ್ನ ಹುಡುಕ್ ಕೊಡ್ಬೇಕಾಗಿ ನಾನು ಕೇಳ್ಕೊತೀನಿ ಅಂತಂದು ಇವತ್ತಿಗೆ ನಾನು ನಿಮ್ಮ ಕಡೆ ಎಲ್ಲರ ಕಡೆ ಬೇಡ್ಕೊತೀನಿಪ್ಪ ಅಂತೇಳಿ ಕೈ ಮುಗಿತೀನಪ್ಪ. ನಿಮ್ಗೆ ನನ್ನ ಮಗಳನ್ನ ಹುಡುಕೊಡೋಂಥ ಸಹಾಯ ಮಾಡ್ರಿ ನನಗೆ ಅಂತ ಕೇಳ್ತಾ ಇದ್ದೀನಿ.